ಇದೀಗ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಶಂಕಿತ ವ್ಯಕ್ತಿ ಏನಿದ್ದಾನೆ ಆತ ಬೆಂಗಳೂರಿನ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಬೆಂಗಳೂರು ಕಂಟ್ರೋಲ್ ರೂಮ್ನವರು ಇಮಿಡಿಯೇಟ್ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ಇಲಾಖೆಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಬರುವ 2 ಗಂಟೆ ಮುಂಚಿತವಾಗಿಯೇ ಬೆಂಗಳೂರು ದಕ್ಷಿಣ ಪೊಲೀಸರು ಅಲರ್ಟ್ ಆಗಿ ಈ ಒಂದು ಜಿಲೆಟಿನ್ ಕಡ್ಡಿಗಳನ್ನು ಪತ್ತೆ ಹಚ್ಚುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿಯೇ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ನವರು ಯಾವುದೇ ರೀತಿಯಾದಂಥ ಆತಂಕಕ್ಕೆ ಒಳಗಾಗಿಲ್ಲ. ಮತ್ತೊಂದು ಕಡೆಯಾಗಿ ಏನು ನಾವು ಕೂಡಲೇ ಅದನ್ನು ಪತ್ತೆ ಹಚ್ಚಿ ಒಂದು ರೀತಿ ಉತ್ತಮ ಕೆಲಸವನ್ನು ಮಾಡಿದ್ದೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸದಲ್ಲಿ ಇದ್ದಾರೆ. ಈ ಸಂಬಂಧವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರ ಕಾರ್ಯವನ್ನು ಪ್ರಶಂಸೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕೇಂದ್ರ ವಲಯ IGP ಗಿರೀಶ್ ಅವರು ಕೂಡ ನಮ್ಮ ಪೊಲೀಸ್ನವರು ಉತ್ತಮ ಕೆಲಸವನ್ನು ಮಾಡಿದ್ದಾರೆ, ಹೀಗಾಗಿ 2 ಗಂಟೆ ಮುಂಚಿತವಾಗಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದಾವೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಪೊಲೀಸರ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ನಾನು ಆ ಒಂದು ಘಟನೆ ನಡೆದಿರ್ತಕ್ಕಂಥ ಒಂದು ಸ್ಪಾಟ್ನಲ್ಲೇ ಇದ್ದೀನಿ. ಅರೌಂಡ್ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಸ್ಥಳದಲ್ಲೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರ್ತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಏನು HAL ವಿಮಾನ ನಿಲ್ದಾಣದಿಂದ ರವಿಶಂಕರ್ ಗುರೂಜಿ ಆಶ್ರಮ ಆರ್ಟ್ ಆಫ್ ಲಿವಿಂಗ್ನ ಆಶ್ರಮ ಏನಿದೆ ಆ ಒಂದು ಆಶ್ರಮದತ್ತ ಬರುವಂಥ ಸಂದರ್ಭದಲ್ಲಿ ಈ ಒಂದು ಮಾರ್ಗದಲ್ಲಿ ಈ ಒಂದು ಸ್ಪಾಟ್ನಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಇಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿ ಜಿಲೆಟಿನ್ ಕಡ್ಡಿಗಳೇನಾದರೂ ಸ್ಫೋಟಗೊಂಡಿದ್ರೆ ಅದು ಒಂದು ರೀತಿ ದೊಡ್ಡ ಮಟ್ಟದ ಭದ್ರತಾ ವೈಫಲ್ಯ, ಮತ್ತೊಂದು ಕಡೆಯಾಗಿ ದೊಡ್ಡ ಮಟ್ಟದ ಒಂದು ಆಘಾತಕಾರಿ ಸಂಗತಿ ಆಗ್ತಾಯಿತ್ತು. ಸೊ ಹೀಗಾಗಿ ಇಮಿಡಿಯೇಟ್ ಅಲರ್ಟ್ ಆಗಿರ್ತಕ್ಕಂಥ ಪೊಲೀಸ್ನವರು ಈ ಒಂದು ಕೆಲಸವನ್ನು ಈ ಒಂದು ಜಿಲೆಟಿನ್ ಕಡ್ಡಿಗಳನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಪೊಲೀಸ್ನವ್ರ ಇಲಾಖೆಯ ಮಾಹಿತಿ. ಆದರೆ ಎಲ್ಲ ಒಂದು ಕಡೆಯಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಸಹಜವಾಗಿ ಒಂದು ರೀತಿ ಭದ್ರತಾ ವೈಫಲ್ಯ ಅನ್ನುವಂಥದ್ದು ವಿರೋಧ ಪಕ್ಷಗಳ ಆರೋಪ. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಅತ್ಯುನ್ನತ ನಾಯಕ, ಅವರು ಬರುವಂಥ ಸಂದರ್ಭದಲ್ಲಿ Z+ ಸೆಕ್ಯೂರಿಟಿ ಇರುತ್ತೆ. ಮತ್ತೊಂದು ಕಡೆಯಾಗಿ ಕ್ಷಣಕ್ಕೂ ಕೂಡ ತಪಾಸಣೆಗಳು ನಡೀತವೆ, ಹೆಜ್ಜೆಗೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಪೊಲೀಸ್ನವರು ಅಂದರೆ ಮೋದಿ ತೆರಳುವಂಥ ಒಂದು ಮಾರ್ಗದಲ್ಲಿ ಒಂದು ಏನು ಯಾವುದೇ ರೀತಿಯಾದಂಥ ಪ್ರಾಣಿ ಪಕ್ಷಿಗಳು ಕೂಡ ತೆರಳೋದಕ್ಕೆ ಅವಕಾಶ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ಫೋಟಕ ವಸ್ತುಗಳನ್ನು ಇಡ್ತಾರೆ ಅಂದರೆ ಅದು ಸಹಜವಾಗಿ ಭದ್ರತಾ ವೈಫಲ್ಯ ಅಂತಲೇ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಪೊಲೀಸ್ನರು ಈ ಒಂದು ಗೃಹ ಇಲಾಖೆ ವೈಫಲ್ಯ ಆಗಬಾರ್ದು, ಈ ನಿಟ್ಟಲ್ಲಿ ಪ್ರತಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಇದೀಗ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರು ಮತ್ತು ಕೇಂದ್ರ ವಲಯ IGP ಗಿರೀಶ್ ಅವ್ರಿಗೆ ದೂರವಾಣಿ ಕರೆ ಮಾಡೋದ್ರ ಮುಖಾಂತರ ಪ್ರಾಥಮಿಕ ವರದಿಯನ್ನು ಕೊಡುವಂತೆ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಯಾಕಂತ ಹೇಳಿದ್ರೆ ಸಹಜವಾಗಿ ಇದು ಒಂದು ರೀತಿ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ನಡೆದಿರ್ತಕ್ಕಂಥ ಒಂದು ಪ್ರಕರಣ. ಎಸ್ಪೆಷಲಿ ಪ್ರಧಾನಿ ನರೇಂದ್ರ ಮೋದಿಯವರು ತೆರಳುವಂಥ ಒಂದು ಮಾರ್ಗದಲ್ಲಿ ಈ ರೀತಿಯಾಗಿ ಸ್ಫೋಟಕ ವಸ್ತುಗಳು ಏನು ಕಂಡುಬಂದಿದ್ದಾವೆ. ಮತ್ತೊಂದು ಕಡೆಗೆ ಕಂಟ್ರೋಲ್ ರೂಮ್ಗೆ ಆ ಒಂದು ವ್ಯಕ್ತಿ ಕರೆ ಮಾಡ್ತಾನೆ ಅಂದರೆ ಸಹಜವಾಗಿ ಎಷ್ಟರ ಮಟ್ಟಿಗೆ ಒಂದು ರೀತಿ ಈ ಒಂದು ಭದ್ರತಾ ತಪಾಸಣೆ ನಡೆದಿತ್ತು ಅನ್ನುವಂಥ ನಿಟ್ಟಲ್ಲಿ ಸಹಜವಾಗಿ ಹಲವಾರು ಪ್ರಶ್ನೆಗಳು ಮೂಡ್ತವೆ. ಸೊ ಹೀಗಾಗಿ ಇದೀಗ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಒಂದು ರೀತಿ ಏನು ಕೇಂದ್ರ ವಲಯ IGP ಸೇರಿದಂತೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಮೇಲೆ ಗರಂ ಆಗಿರುವಂಥದ್ದು. ಮತ್ತೊಂದು ಕಡೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ CCB ಪೊಲೀಸ್ನವರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕೆಲ ಪ್ರತ್ಯೇಕ ಪೊಲೀಸ್ ತಂಡಗಳು ಕೂಡ ತನಿಖೆಯಲ್ಲಿ ತೊಡಗಿರುವಂಥದ್ದು. ಎಸ್ಪೆಷಲಿ ಒಂದಷ್ಟು ಮಂದಿ ಶಂಕಿತ ಆರೋಪಿಗಳನ್ನು ಬಂಧಿಸಿ ಇದೀಗ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಎನ್ನುವಂಥ ಒಂದು ತಕ್ಷಣದ ಮಾಹಿತಿ ಲಭ್ಯ ಆಗಿರುವಂಥದ್ದು. ಒಟ್ಟಾರೆ ಹೇಳಬೇಕು ಅಂದರೆ ಇದೀಗ ದೇಶದ ಅತ್ಯುನ್ನತ ನಾಯಕ ಪ್ರಧಾನಿ ನರೇಂದ್ರ ಮೋದಿಯವರು ತೆರಳುವಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ಫೋಟಕ ವಸ್ತುಗಳು ಕಂಡುಬಂದಿರ್ತಕ್ಕಂಥದ್ದು ಸಹಜವಾಗಿ ಒಂದು ರೀತಿ ದೊಡ್ಡ ಮಟ್ಟದ ಆಘಾತಕಾರಿ ಸಂಗತಿ. ಸೊ ಹೀಗಾಗಿ ವಿರೋಧ ಪಕ್ಷಗಳಿಗೆ ಆಹಾರ ಆಗಬಾರ್ದು, ವಿರೋಧ ಪಕ್ಷಗಳಿಗೆ ಟೀಕೆಗೆ ಗುರಿ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಸರ್ಕಾರವು ಕೂಡ ಒಂದು ರೀತಿ ಅಲರ್ಟ್ ಆದಂತೆ ಕಂಡುಬರ್ತಾ ಇದೆ. ಮತ್ತೊಂದು ಕಡೆಗೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಇದೀಗ ಹಿರಿಯ ಅಧಿಕಾರಿಗಳ ಮೇಲೆ ಗರಂ ಆಗಿರುವಂಥದ್ದನ್ನು ನೋಡ್ತಾ ಇದ್ದರೆ ಎಲ್ಲ ಒಂದು ಕಡೆಗೆ ಮೇಲ್ನೋಟಕ್ಕೆ ಒಂದು ರೀತಿ ಭದ್ರತಾ ವೈಫಲ್ಯ ನಡೆದಿರ್ಬೋದಾ ಅನ್ನುವಂಥ ಒಂದು ಸಹಜವಾದಂಥ ಒಂದು ಅನುಮಾನ, ಪ್ರಶ್ನೆ, ಒಂದು ರೀತಿ ಚರ್ಚೆಯೂ ಕೂಡ ಶುರುವಾಗಿರುವಂಥದ್ದು. ಸಹಜವಾಗಿ 10 ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾರೆ ಪೊಲೀಸ್ನವರು. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ಆಂಟಿ ಟೆರರಿಸಮ್ ಸ್ಕ್ವಾಡು, ಮತ್ತೊಂದು ಕಡೆಯಾಗಿ ಬಾಂಬ್ ನಿಗ್ರಹ ದಳ, ಮತ್ತೊಂದು ಕಡೆಯಾಗಿ ನಕ್ಸಲ್ ನಿಗ್ರಹ ದಳ, ಮತ್ತೊಂದು ಕಡೆಯಾಗಿ ಸ್ಥಳೀಯ ಪೊಲೀಸ್ನವರು, ಕಗ್ಗಲೀಪುರ ಪೊಲೀಸ್ನವರು, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಒಂದು SIT, CCB ಪೊಲೀಸರು ಇವರೆಲ್ಲರೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ನೋಡಿ, ಇದು ಬೆಂಗಳೂರು ಟು ಕನಕಪುರ ರಸ್ತೆ, ಇದು ಒಂದು ರೀತಿ ನ್ಯಾಷನಲ್ ಹೈವೇ. ಈ ಒಂದು ಹೈವೇಲಿ ಏನು ಅಷ್ಟೊಂದು ಏನು ಅಷ್ಟೊಂದು ಇದಾಗಿ ಇವರು ಏನು ಜಿಲೆಟಿನ್ ಕಡ್ಡಿಗಳನ್ನು ಇಲ್ಲಿ ತಂದು ಎಸೆಯೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದಷ್ಟು CC ಕ್ಯಾಮ್ರಾಗಳು ಕೂಡ ಇರ್ತವೆ. ಮತ್ತೊಂದು ಕಡೆಯಾಗಿ ಇಲ್ಲಿ ಕೆಲವೊಂದು ಏನು ನಿರಂತರವಾಗಿ ವಾಹನಗಳು ಕೂಡ ವಾಹನಗಳು ಕೂಡ ಸಂಚರಿಸ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ
ಯಾವ ರೀತಿಯಾಗಿ ಇಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆದವು ಅನ್ನುವಂಥ ಒಂದು ನಿಟ್ಟಲ್ಲಿ ಸಹಜವಾಗಿ ನೀವು ಹೇಳ್ದಂತೆ ಏನಾದರೂ ಪೂರ್ವ ನಿಯೋಜಿತವಾಗಿ ಏನಾದರೂ ಇಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಶಂಕಿತರು ಏನಾದರೂ ಅಥವಾ ಏನು ಆರೋಪಿಗಳೇನಾದರೂ ಈ ಒಂದು ಸ್ಥಳದಲ್ಲಿ ಏನಾದರೂ ತಂದಿಟ್ಟಿದ್ದಾರಾ ಅಥವಾ ಬೇರೆ ಏನಾದರೂ ಒಂದು ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ದು ಸಹಜವಾಗಿ ಮೂಡಿರುವಂಥ ಒಂದು ಕುತೂಹಲ ಮತ್ತು ಪ್ರಶ್ನೆ. ಸೊ ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಹತ್ಯೆಗೆ ಸಂಚನ್ನು ರೂಪಿಸಿದ್ರಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ, ಯಾಕೆಂದರೆ ಸ್ಫೋಟಕ ವಸ್ತುಗಳು ಕಂಡುಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ. ಸೊ ಹೀಗಾಗಿ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಇದೀಗ CCB ಪೊಲೀಸ್ನವರು, ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ನವರು, ಮತ್ತೊಂದು ಕಡೆಗೆ ಬೆಂಗಳೂರು ಪೊಲೀಸ್ನವರು ಇವರೆಲ್ಲರೂ ಕೂಡ ಇದೀಗ ಟೀಮ್ ವರ್ಕ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಎಸ್ಪೆಷಲಿ ಒಂದು ತನಿಖಾ ತಂಡದ ನೇತೃತ್ವವನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ್ರೆ ವಹಿಸ್ಕೊಂಡಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಕಗಲಿಪುರ ಪೊಲೀಸ್ ಠಾಣೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಬಳಸುವಂಥ ಒಂದು ಕಾರುಗಳೇನಿದ್ದಾವೆ, ಬ್ಲ್ಯಾಕ್ ಕಲರ್ ಫಾರ್ಚುನರ್ ಕಾರ್ಗಳು, ಅವುಗಳು ಕೂಡ ಆಗಮಿಸಿದ್ದು ಕೂಡ ಅಲ್ಲಿ ಕಂಡುಬಂತು. ಮತ್ತೊಂದು ಕಡೆಯಾಗಿ ಆ ಒಂದು ಜಿಲೆಟಿನ್ ಕಡ್ಡಿಗಳನ್ನು ತಪಾಸಣೆ ಮಾಡುವಂಥ ಒಂದು ನಿಟ್ಟಲ್ಲಿ ಇದೀಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನು ಕೂಡ ಅಲ್ಲಿಗೆ ಕಗಲಿಪುರ ಪೊಲೀಸ್ ಠಾಣೆಗೆ ಕರೆತಂದಿರ್ತಕ್ಕಂಥ ಒಂದು ಸನ್ನಿವೇಶವೂ ಕೂಡ ಅಲ್ಲಿ ಕಂಡುಬಂತು. ಹೀಗಾಗಿ ಬೆಂಗಳೂರು ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದಂಥ ವ್ಯಕ್ತಿಯೇ ಇಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಇಟ್ಟಿದ್ದಾನಾ ಅಥವಾ ಬೇರೆ ಯಾರಾದರೂ ಇಲ್ಲಿ ಜಿಲೆಟಿನ್ ಕಡ್ಡಿಗಳನ್ನು ಇಲ್ಲಿ ಇಟ್ಟು ಈ ರೀತಿಯಾದಂಥ ಒಂದು ಆತಂಕಕಾರಿ ಬೆಳವಣಿಗೆಗೆ ಸಾಕ್ಷಿ ಆದ್ರ ಅನ್ನುವಂಥ ಒಂದು ನಿಟ್ಟಲ್ಲಿ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ದೃಶ್ಯದಲ್ಲಿ ಇದೀಗ ನೋಡ್ತಾ ಇರ್ಬೋದು ಅರುಣ್, ವಿಶೇಷವಾಗಿ ಇದೀಗ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ತಂಡವು ಕೂಡ ಇದೀಗ ಈ ಒಂದು ಸ್ಪಾಟ್ಗೆ ಬಂದಿರತಕ್ಕಂಥ ಒಂದು ದೃಶ್ಯವನ್ನು ಕೂಡ ಇದೀಗ ನೋಡ್ತಾ ಇರ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಪ್ರಧಾನಿ ನರೇಂದ್ರ ಮೋದಿಯವರು ತೆರಳುವಂಥ ಸಂದರ್ಭದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಇಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ವಿಶೇಷವಾದಂಥ ಒಂದು ಪೊಲೀಸ್ ಅಧಿಕಾರಿಗಳ ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆಯಾಗಿ ಮಫ್ತಿಯಲ್ಲಿ ಬಂದಿರತಕ್ಕಂಥ ಒಂದು ಅಧಿಕಾರಿಗಳನ್ನು ಕೂಡ ಇದೀಗ ನೋಡ್ತಾ ಇರ್ಬೋದು. ಮತ್ತೊಂದು ಕಡೆಯಾಗಿ ಈ ಒಂದು ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಇದೀಗ ಸ್ಥಳಕ್ಕೆ ಬಂದಿರತಕ್ಕಂಥ ಒಂದು ಸನ್ನಿವೇಶವನ್ನು ಕೂಡ ಇದೀಗ ನೋಡ್ತಾ ಇರ್ಬೋದು. ಈ ಒಂದು ಸ್ಥಳ ಪರಿಶೀಲನೆ ನಡೆಸುವಂಥ ಒಂದು ನಿಟ್ಟಲ್ಲಿ ಇದೀಗ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ಒಂದು ಪೊಲೀಸ್ನವರು ಇದೀಗ ಇಲ್ಲಿಗೆ ಆಗಮಿಸಿದ್ದಾರೆ. ಹೀಗಾಗಿ ಈ ಎಲ್ಲ ನಿಟ್ಟಲ್ಲೂ ಕೂಡ ಈ ಒಂದು ತನಿಖೆಯನ್ನು ನಡೆಸಿ ಇದೀಗ ಪ್ರಾಥಮಿಕ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಇದೀಗ ಗೃಹ ಇಲಾಖೆ ಮುಂದಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನೋಡ್ಬೋದು ಇದೇ ಒಂದು ಮನೆ, ಈ ಒಂದು ಮನೆ ಏನಿದೆ ಈತ ಲೋಹಿತ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಈತ ಈ ಒಂದು ಬಿಲ್ಡಿಂಗ್ ಏನಿದೆ, ಈ ಬಿಲ್ಡಿಂಗ್ನ ಮೊದಲ ಮಹಡಿಯಲ್ಲಿ ಆತ ವಾಸವಾಗಿದ್ದಂಥದ್ದು. ಆದರೆ ಈಗ ಈ ವ್ಯಕ್ತಿ ಏನಿದ್ದಾನೆ ಈತ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಹಿಂದೆಯೂ ಕೂಡ ಯಾರೇ VIP ವ್ಯಕ್ತಿಗಳು ಯಾರೇ ಬಂದರೂ ಸಹ ಇದೇ ರೀತಿ ಕರೆಗಳನ್ನು ಮಾಡುವಂಥದ್ದು, ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳುವಂಥದ್ದು ಈ ರೀತಿ ಮಾಡ್ತಾ ಇದ್ದ. ಆದರೆ ಇವತ್ತು ತಿಲಕ್ ನಗರದ ಬಳಿ ಅಂದರೆ 7 ಗಂಟೆಗೆ ಈತ ಫೋನ್ ಮಾಡ್ತಾನೆ, 9 ಗಂಟೆ 9:30 10 ಗಂಟೆ ಟೈಮ್ಗೆ ಈತ ಸಿಕ್ಕಿ ಬೀಳುವಂಥದ್ದು. ಈಗ ಕಾಕತಾಳೀಯ ಎಂಬಂಥ ರೀತಿಯಲ್ಲಿ ಈಗ ತಾತ್ಗುಣಿಯ ಬಳಿ ಸಿಕ್ಕಂತಹ ಜಿಲೆಟಿನ್ ಕಡ್ಡಿಗಳೇನಿದೆ ಆ ಒಂದು ವಿಚಾರಕ್ಕೂ ಆ ಘಟನೆಗೂ ಮತ್ತು ಈ ಘಟನೆಗೂ ಸಾಮ್ಯತೆ ಕಂಡು ಬರ್ತಾ ಇದೆ ಅನ್ನೋ ಒಂದು ಆಯಾಮದಲ್ಲಿ ಈಗ ಎಂಕ್ವೈರಿಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ಜಿಲೆಟಿನ್ ಕಡ್ಡಿಗಳು ಬಂದಿದ್ದಾದರೂ ಎಲ್ಲಿ, ಈಗ ಮೋದಿ ಹೋಗುವಂಥ ಮಾರ್ಗದಲ್ಲಿ ಈ ರೀತಿಯಾಗಿ ಸಿಚುವೇಶನ್ ಕ್ರಿಯೇಟ್ ಆದರೆ ಆ ರೀತಿ ಒಂದು ಭದ್ರತಾ ವೈಫಲ್ಯ ಕಂಡು ಬಂದರೆ ಅದಕ್ಕೆ ಯಾರು ಹೊಣೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಮತ್ತು ಹಿರಿಯ ಅಧಿಕಾರಿಗಳು ಅಲ್ಲಿ ಬಂದೋಬಸ್ತಿಗೆ, ಯಾಕಂದರೆ ಮಾರ್ಗದುದ್ದಕ್ಕೂ ಕೂಡ ಒಂದು ಬಂದೋಬಸ್ತಿಗೆ ನಿಯೋಜನೆಯನ್ನು ಮಾಡಿಕೊಳ್ಳುವಂಥದ್ದು, ಬಂದೋಬಸ್ತಿಗೆ ನಿಯೋಜನೆಯನ್ನು ಮಾಡಿಕೊಳ್ಳುವಂಥದ್ದು. ಆದರೆ ಅಲ್ಲಿ ಸಿಬ್ಬಂದಿಗಳು ಎಲ್ಲೋದ್ರು ಅನ್ನೋದ್ರ ನಿಟ್ಟಿನಲ್ಲಿ ಕೂಡ ಆ ಬಗ್ಗೆ ಅವರನ್ನು ಎಂಕ್ವೈರಿ ಕೂಡ ಮಾಡಲಾಗ್ತಾ ಇರುವಂಥದ್ದು. ಆದರೆ ಈ ವ್ಯಕ್ತಿ ಏನಿದ್ದಾನೆ, ಈ ವ್ಯಕ್ತಿ 41 ವರ್ಷ, ಆತ ತಂದೆ ತಾಯಿಗೆ ಒಬ್ಬನೇ ಮಗ. ಆದರೆ ಈಗ ಮಾನಸಿಕ ಅಸ್ವಸ್ಥ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಎಂಕ್ವೈರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.